ಯೋಹಾನ ಬರೆದ ಸುವಾರ್ತೆ ಅದರಲ್ಲಿ 13ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸಿಕೊಳ್ಳುವವರಾಗಿರೋಣ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ ಅದರಲ್ಲಿ 2ನೇ ವಾಕ್ಯ ನಾವು ಓದೋಣ. ಇದು ಎಲ್ಲರೂ ಗಮನಿಸ್ತಾ ಇದ್ದೀರಾ? ಈ ದಿನ ನಾವು ಶಿಲುಬೆಯ ಪಾಠಗಳನ್ನು ಧ್ಯಾನಿಸ್ತಾ ಇರ್ತೇವೆ. ಸೊ ಎಲ್ಲ ಕಡೆಯೂ ಕೂಡ ಎಲ್ಲ ಸುವಾರ್ತೆಯು ಶಿಲುಬೆಯಾಗಿ ನೇರವಾಗಿ ಮಾತನಾಡಲ್ಪಡ್ತಾ ಇರ್ತದೆ. ನಾವು ಕೂಡ ದೇವರ ಮಕ್ಕಳಾಗಿ ನಾವು ಯಾಕೆ ಶಿಲುಬೆಯನ್ನು ನಾವು ಧ್ಯಾನಿಸಬಾರ್ದು? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಕಡೆಯ ರಾತ್ರಿ ಭೋಜನದಲ್ಲಿದ್ದಾರೆ. ಇನ್ನು ಮರುದಿನ ಆತನು ಶಿಲುಬೆಗೆ ಏರಿಸಲ್ಪಡಬೇಕಾದಂಥ ಒಂದು ಘಟನೆ ನಡೆಯುವಂಥ ಮುಂಚೆ ದಿನ ಆತನು ಶಿಷ್ಯರೊಂದಿಗೆ ಕಡೆಯ ಒಂದು ಭೋಜನವನ್ನು ಮಾಡಬೇಕೆಂಬುದಾಗಿ ಆತನು ಆಶಿಸಿದ್ದರಿಂದಲೇ ದೇವರ ವಾಕ್ಯ ಹೇಳ್ತದೆ, ಆ ಒಂದು ಮೇಲೆ ಆ ಒಂದು ಕೋಣೆಯಲ್ಲಿ ಎಲ್ಲವನ್ನು ಸಿದ್ಧಪಡಿಸಿ ಇಟ್ಟಂಥ ಆ ಒಂದು ಕೋಣೆಯಲ್ಲಿ ಯೇಸು ಕ್ರಿಸ್ತನು ತಾನು ಮತ್ತು ಆತನ ಶಿಷ್ಯರು ಮಾತ್ರವೇ ಆ ಒಂದು ಕೋಣೆಯಲ್ಲಿರುವಾಗ ಅವರೆಲ್ಲರೂ ಊಟಕ್ಕೆ ಕುಳಿತುಕೊಂಡಾಗ ದೇವರ ವಾಕ್ಯ ಹೇಳ್ತದೆ, ಅಷ್ಟರೊಳಗೆ ನಾನು ಹೇಳೋದನ್ನು ಚೆನ್ನಾಗಿ ಗಮನಿಸ್ರಿ. ಅವರು ಎಲ್ಲಿ ಕೂತ್ಕೊಂಡಿದ್ರು? ಬಾಯಿ ತೆರೆದು ಹೇಳೋಣ. ಅಲ್ಲೆಲ್ಲೂಯ್ಯ. ಅವರು ಎಲ್ಲಿ ಕುಳಿತುಕೊಂಡಿದ್ರು? ಅವರು ಊಟಕ್ಕೆ ಕುಳಿತುಕೊಂಡಿದ್ರು. ಏನು ಮಾಡ್ತಾಯಿದ್ರು? ಯೇಸು ಊಟದಲ್ಲಿ ಅವತ್ತು ದೇವರು ಕುರಿ ಕೊಯ್ಸಿರಲಿಲ್ಲ. ಆ ದಿನ ಬಂದು ದೇವರು ಬಿರಿಯಾನಿ ಮಾಡಿಸಿರಲಿಲ್ಲ. ದೇವರು ಏನೂ ಇಲ್ಲ. ಆದರೆ ಆತ ಅಲ್ಲಿದ್ದಿದ್ದು ಆ ಒಂದು ದೊಡ್ಡ ಆ ಒಂದು ಕೋಣೆ, ಆ ಕೋಣೆಯು ಎಲ್ಲವೂ ಕೂಡ ಅಲಂಕರಿಸಲ್ಪಟ್ಟಿತ್ತು. ಅಷ್ಟು ಸುಂದರವಾದಂಥ ಒಂದು ಸ್ಥಳ. ಅಲ್ಲಿಂದನೇ ಯೇಸು ಕ್ರಿಸ್ತನು ಗೆತ್ಸೆಮನೆಗೆ ಹೋದನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿಂದ 16 ತಾಸುಗಳು ಯೇಸು ಸ್ವಾಮಿ ನರಕ ವೇದನೆಯನ್ನು ಅನುಭವಿಸಿದರು. ಆದರೆ ಕಡೇ ಸಮಯದಲ್ಲಿ ಯೇಸು ಕ್ರಿಸ್ತನು ಯಾವುದಕ್ಕಾಗಿ ಊಟ ಮಾಡಬೇಕು? ಇವಾಗ ನಾನೇನು ಹೇಳ್ತೇನೆ ಅಂದರೆ, ಒಬ್ಬ ವ್ಯಕ್ತಿಗೆ ನಾಳೆ ಆಪ್ರೇಷನ್ ಇದೆ ನಿನಗೆ, ನಾಳೆ ನಿನಗೆ ಸರ್ಜರಿ ಮಾಡ್ತಾರೆ, ಮೇಜರ್ ಸರ್ಜರಿ ಅಂದರೆ ನನಗೆ ಊಟನೇ ಹೋಗೋದಿಲ್ಲ. ಹೌದಾ ಇಲ್ವಾ? ಕರೆಕ್ಟ್ ತಾನೇ ನಾನು ಹೇಳೋದು. ಆದರೆ ಯೇಸು ಸ್ವಾಮಿಗೆ ಸರ್ಜರಿ ಎಲ್ಲ ಇದ್ದಿದ್ದು. ಯೇಸು ಸ್ವಾಮಿಯು ಸಾಯಬೇಕಾದಂಥ ಒಂದು ಭಯಂಕರವಾದ ಮರಣಕ್ಕೆ ಯೇಸು ಸ್ವಾಮಿಯು ಕೂಡ ಆತನ ಸಿದ್ಧವಾಗ್ತಿರ್ಬೇಕಾದ್ರೆ ಯಾವ ಆಸೆ ಇದ್ದಿರುತ್ತದ್ರಿ ಹೇಳ್ರಿ? ಒಂದು ಭೋಜನ ಮಾಡಬೇಕಂತ ಇಲ್ಲ ಪ್ರಿಯರೇ. ಆತನ ಬಯಕೆ ಏನಾಗಿತ್ತು? ಆತನು ಆ ರಾತ್ರಿ ಆ ರೊಟ್ಟಿಯನ್ನು ಮುರಿದು ಆ ಒಂದು ರೊಟ್ಟಿಯು ನಿಮಗಾಗಿ ಮುರಿಯಲ್ಪಟ್ಟ ನನ್ನ ದೇಹ, ಇದರಲ್ಲಿ ಭಾಗಿಯಾಗುವಾಗ ನನಗೋಸ್ಕರ ಭಾಗಿಯಾಗಿ ಅಂತ ದ್ರಾಕ್ಷಾರಸವನ್ನು ತೆಗೆದು ಇದು ನಿಮಗೋಸ್ಕರ ಸುರಿಸಲ್ಪಟ್ಟ ನನ್ನ ರಕ್ತ, ಇದರಲ್ಲಿ ನೀವು ಭಾಗಿಯಾಗಿರಿ ಎಂಬುದಾಗಿ ಯೇಸು ಅಲ್ಲಿ ಊಟ ಮಾಡಿದನೆಂಬುದಾಗಿ ಸತ್ಯವೇದದಲ್ಲಿ ನಿಜವಾಗ್ಲೂ ಬರೆಯಲ್ಪಟ್ಟಿಲ್ಲ. ಆದರೆ ಯೇಸು ತನ್ನ ಶಿಷ್ಯರಿಗೆ ಆ ಒಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಆ ಒಂದು ಕಡೆ ಭೋಜನದಲ್ಲಿ ಅವರೆಲ್ಲರೂ ಕುಳಿತುಕೊಂಡಿರ್ಬೇಕಾದ್ರೆ ಇವಾಗ ಏನು ಯೇಸು ಸ್ವಾಮಿ ಆತನಿಗೆ ರೊಟ್ಟಿನ ಕೊಡಬೇಕು, ಯೇಸು ಆತನಿಗೆ ದ್ರಾಕ್ಷರಸ ಕೊಡಬೇಕು, ಆತನ ಜೀವನ ಬದಲಾಗಬೇಕು, ಇನ್ನು ಯೇಸುವಿನಂತೆಯೇ ಆತನ ದೇಹಕ್ಕೆ ದೇಹವಾಗಿ ಆತನ ರಕ್ತಕ್ಕೆ ರಕ್ತವಾಗಿ ಮಾರ್ಪಡಬೇಕೆಂಬುದಾಗಿ ಕುಳಿತುಕೊಂಡಾಗಲೇ ಸೈತಾನನು ಏನು ಮಾಡಿದನಂತೆ? ಸೈತಾನನು ಇಸ್ಕರಿಯತನಾದಂಥ ಯೂದನ ಮನಸ್ಸಿನೊಳಗೆ ಯೇಸುವನ್ನು ಹಿಡಿದು ಕೊಡಬೇಕೆಂಬುದಾಗಿ ಒಂದು ಮನಸ್ಸು ಆತನಿಗೆ ಉಂಟು ಮಾಡಿದನು. ಹಲ್ಲೆಲೂಯಾ. ನಾ ಹೇಳೋದನ್ನು ಚೆನ್ನಾಗಿ ಗಮನಿಸಿರಿ ನನ್ನ ಪ್ರೀತಿಯ ದೇವ ಜನರು. ಈ ದಿನ ದೇವರು ಮಾತನಾಡುವಂಥದ್ದು ನಿಜವಾಗ್ಲೂ ನಿಮ್ಮ ಜೀವಿತದಲ್ಲಿ ಇರುವ ಪರಿಸ್ಥಿತಿಗಳಲ್ಲಿ ಜಯವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ, ನಿಮ್ಮ ಹೋರಾಟಗಳ ಮಧ್ಯದಲ್ಲಿ ಸೈತಾನನು ನಿಮ್ಮ ವಿರುದ್ಧವಾಗಿ ತರುವಂಥ ಕುಯುಕ್ತಿಗಳ ಮಧ್ಯದಲ್ಲಿ ಜಯವನ್ನು ಕೊಡುವುದಕ್ಕಾಗಿಯೇ ದೇವರು ನಿಮ್ಮೊಂದಿಗೆ ಈ ಬೆಳಗಿನ ಸಮಯದಲ್ಲಿ ಮಾತನಾಡ್ತಾ ಇದ್ದಾರೆ. ಕರ್ತನ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಯಾವಾಗ ಅವರು ಊಟಕ್ಕೆ ಕೂತರೋ, ಯಾವಾಗೆಲ್ಲ ನಾನು ಹೇಳೋದನ್ನು ಗಮನಿಸ್ರಿ, ಯಾವಾಗೆಲ್ಲ ಯೇಸುವಿನೊಂದಿಗೆ ಪ್ರಾರ್ಥನೆಗೆ ಕೂತ್ಕೋಬೇಕೆಂಬುದಾಗಿ ನೀವು ನೆನೆಸ್ತಿರೋ ಆಗಲೇ ಸೈತಾನನೇ ನಿಮ್ಮ ಜೀವಿತವನ್ನು ಮುಟ್ಟೋದು. ಹಲ್ಲೆಲೂಯಾ. ನೀವು ಹೊರಗೆ ತಿರುಗಾಡ್ತಾ ಇರ್ರಿ, ಹೊರಗೆ ಎಲ್ಲಾದರೂ ಇರ್ರಿ, ಜೀವನ ಏನಾದರೂ ಮಾಡ್ಕೊಂಡು ಹೋಗ್ರಿ, ಸೈತಾನನಿಗೆ ಅದರ ಬಗ್ಗೆ ಒಂಚೂರು ಚಿಂತೆ ಇಲ್ಲ. ಹಲ್ಲೆಲೂಯಾ. ಒಂದು ಚೂರು ಆತನಿಗೆ ಅದರಿಂದ ಯಾವ ಭಯವೂ ಇಲ್ಲ.
ಯಾಕೆಂದರೆ ನಿಮ್ಮ ಒಂದು ಜೀವನ ಆತನಿಗೆ ಯಾವ ರೀತಿಯಲ್ಲೂ ಕೂಡ ಬಾಧಿಸಲ್ಪಡೋದಿಲ್ಲ. ಆಮೇನ್, ಹಲ್ಲೆಲೂಯಾ. ಕಳೆದ ದಿನಗಳಲ್ಲಿ ದೇವರ ಸಮ್ಮುಖದಲ್ಲಿ ಕಾದಿರುವಾಗ ದೇವರು ಹೇಳಿದರು, ಈ ಕೆಲವೊಂದು ಜನರು ಆತ್ಮಿಕವಾಗಿರುವಂಥ ಕೆಲವರು ಜನರನ್ನು ತೋರಿಸಿ ಅವರು ಸತ್ಯವನ್ನು ಅರಿತುಕೊಳ್ಳದೇನೆ ನಿಜವಾದಂಥ ಆಳವನ್ನು ತಿಳಿದುಕೊಳ್ಳದೇನೆ ತಮ್ಮದೇ ಆದಂಥ ಒಂದು ಆಲೋಚನೆಗಳಲ್ಲಿ ದೇವರ ವಾಕ್ಯ ಹೀಗೇನೆ ಮಾತಾಡಿರ್ತದೆ, ನಾನು ಮಾಡ್ತಾ ಇರೋದು ಸರಿ ಎಂಬುದಾಗಿ ಆಲೋಚನೆಯಲ್ಲಿ ಜೀವಿಸುವಂಥ ಜನರನ್ನ ನೋಡಿ ದೇವರದು ಹೇಳಿದಂಥ ಒಂದು ಮಾತೇನು ಗೊತ್ತಾ ನನಗೆ? ದೇವರು ಹೇಳಿದ್ರು, ಇವರ ಕುರಿತಾಗಿ ಸೈತಾನನಿಗೆ ಯಾವ ಬಾಧೆಯೂ ಇಲ್ಲ. ಹಲ್ಲೆಲೂಯಾ. ಇವರ ಕುರಿತಾಗಿ, ಯಾಕೆಂದರೆ ಇವರು ಸ್ವಂತ ಆಲೋಚನೆಯಲ್ಲಿ ಜೀವಿಸುವಂಥವರು, ಇವರು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಒಪ್ಪಿಸಿಕೊಟ್ಟವರಲ್ಲ, ಇವರಿಗೆ ಸ್ವನೀತಿಯಲ್ಲಿ ಬದುಕುವಂಥವರು. ಇವರಿಂದ ಯಾವ ಬಾಧೆಯೋ ಯಾವ ಒಂದು ಅಳಿವು ಕೂಡ ಸೈತಾನನಿಗೆ ಇಲ್ಲದೆ ಇರೋದರಿಂದ ಸೈತಾನನ ಅವರ ಜೀವಿತವನ್ನು ಮುಟ್ಟೋದೇ ಇಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಯಾವ ಮರದಲ್ಲಿ ತುಂಬ ಹಣ್ಣಿದೆಯೋ ಆ ಹಣ್ಣಿಗೆ ಹೆಚ್ಚಾಗಿ ಕಲ್ಲೇಟು ಬೀಳೋದು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ನಾ ಹೇಳೋದು ಕರೆಕ್ಟ್ ತಾನೇ? ನಿಮ್ಮ ಜೀವನ ಕ್ರಿಸ್ತನಿಗಾಗಿ ಅದು ಪ್ರಕಾಶಿಸ್ತಾ ಇದೆ, ನೀ ಕ್ರಿಸ್ತನಿಗಾಗಿ ಫಲ ಕೊಡುವವನಾಗಿದೆಯಾ ಅಂದಾಗ ನಿನ್ನ ಜೀವಿತದಲ್ಲಿ ಹೋರಾಟಗಳು ಬಂದೇ ಬರ್ತವೆ. ನಿನ್ನ ಜೀವಿತಗಳಲ್ಲಿ ನಿರಾಶೆಗಳು ಬಂದೇ ಬರ್ತದೆ. ನಿನ್ನ ಜೀವಿತಗಳಲ್ಲಿ ಕತ್ತಲೆಯು ನಿನ್ನನ್ನು ಆವರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತದೆ. ಆದರೆ ಈ ಒಂದು ಬೆಳಗಿನ ಸಮಯದಲ್ಲಿ ನಾನು ನಿಮಗೆ ಹೇಳುವುದನ್ನು ಗಮನಿಸ್ರಿ. ಯಾವಾಗ ಯೇಸು ಅವರ ಶಿಷ್ಯರನ್ನು ಕರೆದುಕೊಂಡು ಕೂಡಿಸ್ಕೊಂಡ್ರು, ಆಗನೇ ಸೈತಾನನು ಏನು ಮಾಡಿದ್ನಂತೆ? ಆಲೋಚನೆಯನ್ನು ತುಂಬನು. ಈ ದಿನ ದೇವರೊಂದಿಗೆ ನಿಮ್ಮನ್ನು ಕುಳಿತುಕೊಳ್ಳದ ಹಾಗೆ, ದೇವರ ಸಮ್ಮುಖದಲ್ಲಿ ನೀವು ಇರದ ಹಾಗೆ ನಿಮ್ಮ ಮನಸ್ಸನ್ನು ಚಂಚಲ ಪಡಿಸ್ತಿರುವಂಥ ಆ ದುಷ್ಟ ಶಕ್ತಿ ಯಾವುದು? ಹಲ್ಲೆಲೂಯಾ. ನಾ ಹೇಳ್ತಾ ಇರೋದು ಗಮನಿಸ್ತಾ ಇದ್ದೀರಾ? ಒಳಗೊಂದು ದೊಡ್ಡ ಆಸೆನೆ. ಅವನು ಯಾಕಲ್ಲಿ ಬಂದಿದ್ದು? ಅಲ್ಲಿ ಯಾಕೆ ಒಂದು ಯೂದಾಸ್ ಬಂದಂಥದ್ದು? ಯೇಸುವಿನೊಂದಿಗೆ ಇರಬೇಕೆಂಬುದಾಗಿ, ಯೇಸುವಿನೊಂದಿಗೆ ಮಾತನಾಡಬೇಕೆಂಬುದಕ್ಕಾಗಿ, ಯೇಸುವಿನೊಂದಿಗೆ ಊಟ ಮಾಡಬೇಕೆಂಬುದಾಗಿ. ಆದರೆ ಆತನು ಮನಸ್ಸೆಲ್ಲ ಸೈತಾನನ ಏನು ತುಂಬಿಸ್ತಾ ಇದ್ದಾನೆ? ಯೇಸುವನ್ನೇ ಹಿಡ್ಕೊಡೋದಕ್ಕೋಸ್ಕರ ತುಂಬಿಸ್ತಾ ಇದ್ದಾನೆ. ನನ್ನ ಪ್ರೀತಿಯ ದೇವಜನರೇ, ನಾವು ಹೇಳ್ಬೋದು, ನನ್ನ ಹೃದಯದಲ್ಲಿ ತುಂಬ ಆಸೆ, ನಾನು ತಾಸುಗಟ್ಟಲೆ ದೇವರ ಸಮ್ಮುಖದಲ್ಲಿ ಇರಬೇಕು, ನನ್ನ ಒಳಗೆ ಒಂದು ದೊಡ್ಡ ಆಸೆ ದೇವರಿಗಾಗಿ ನಾ ಸೇವೆ ಮಾಡಬೇಕು, ನನ್ನ ಒಳಗೆ ಒಂದು ದೊಡ್ಡ ಆಸೆ ನಾ ಕರ್ತನಿಗಾಗಿ ಸಾಕ್ಷಿಯಾಗಿ ಬದುಕಬೇಕೆಂಬುದಾಗಿ. ಆದರೆ ನೀನು ದೇವರ ಸಮ್ಮುಖದಲ್ಲಿ ಬರುವಾಗಲೆಲ್ಲ ನೀ ಏನೋ ಮಾಡಿ ಕಷ್ಟಪಟ್ಟು ಹೋರಾಡಿ ಬಂದ್ಬಿಡ್ತೀರ. ಕೆಲಸಕ್ಕೂ ರಜಾ ಹಾಕಿ ಇದನ್ನೂ ಇದು ಮಾಡಿ ಹೇಗೋ ಸಮಯ ಇಲ್ಲ, ನಾ ಪ್ರಾರ್ಥನೆ ಮಾಡಲೇಬೇಕು, ಇವತ್ತು ಉಪವಾಸನ ಮಾಡಲೇಬೇಕೆಂಬುದಾಗಿ ನಿರ್ಧಾರ ಮಾಡಿಯೋ ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳಲಿಕ್ಕೆ ಆಗದೆ ನಿಮ್ಮ ಆಲೋಚನೆಗಳನ್ನು ಏನೋ ಒಂದು ಬಾಧಿಸ್ತಾ ಇದೆ ಅಂದರೆ ಈ ದಿನ ಎಚ್ಚರಗೊಳ್ರಿ.